ಜೆಡಿಎಸ್ ಹಾಗೂ ಬಿಜೆಪಿ ವಿರುದ್ಧ ಮಂಡ್ಯ ಕಾಂಗ್ರೆಸ್ ಪಡೆ ಮುಗಿಬಿದ್ದಿದೆ. ಶ್ರೀರಂಗಪಟ್ಟಣದ ಫಲಾನುಭವಿಗಳ ಸಮಾವೇಶ ನಡೀತಾ ಇತ್ತು. ಈ ಸಮಾವೇಶದಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ವಿರುದ್ಧ ಮಂಡ್ಯದ ಕಾಂಗ್ರೆಸ್ ನಾಯಕರು ವೀರಾವೇಶವನ್ನ ಮೆರೆದಿದ್ದಾರೆ. ಕೊರೋನಾದಲ್ಲಿ ಲೂಟಿ ಹೊಡೆದಂತಹ ಬಿಜೆಪಿಯಿಂದ ಬುದ್ಧಿ ಕಲಿಬೇಕಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಏನೆಲ್ಲ ಸಂಕಷ್ಟ ಇತ್ತು ಆ ಸಂದರ್ಭದಲ್ಲಿ ಇವರು ಲೂಟಿ ಹೊಡೆದಿದ್ದಾರೆ, ಅಂತವರಿಂದ ನಾವು ಬುದ್ಧಿ ಕಲಿಬೇಕಾ? ಸತ್ತವರ ಹೆಸರಿನಲ್ಲೂ ಬಿಜೆಪಿ ಕೊಳ್ಳೆ ಹೊಡೆದಿದೆ ಅಂತ ರಮೇಶ್ ಬಂಡಿ ಸಿದ್ದೇಗೌಡ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಕುಮಾರಸ್ವಾಮಿ ದೇವೇಗೌಡರ ವಿರುದ್ಧ ನರೇಂದ್ರ ಸ್ವಾಮಿ ಅವರು ಸಿಡಿಮಿಡಿಗೊಂಡಿದ್ದಾರೆ. ಮಂಡ್ಯಕ್ಕೆ 8,000 ಕೋಟಿ ಕೊಡ್ತೀನಿ ಅಂತ ಒಬ್ರು ಹೇಳಿದ್ರು. ಅವರನ್ನ ವಹಿಸಿಕೊಂಡು ಮಾಜಿ ಪ್ರಧಾನಿ ಮಂಡ್ಯದಲ್ಲಿ ರೋಡ್ ಶೋ ಮಾಡಿದ್ರು. ಒಳ್ಳು ಭರವಸೆ ಕೊಟ್ಟವರನ್ನ ನಂಬೇಡಿ ಅಂತ ನರೇಂದ್ರ ಸ್ವಾಮಿ ಜನರಿಗೆ ಕರೆ ಕೊಟ್ಟಿದ್ದಾರೆ. ಇನ್ನದೇ ರೀತಿಯಾಗಿ ಜೆಡಿಎಸ್ ವಿರುದ್ಧ ಮತ್ತೊಮ್ಮೆ ಸಚಿವ ಚಲುವರಾಯಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. 7 ಜನ ಶಾಸಕರನ್ನ ಜನ ಕೊಟ್ಟಿದ್ರು, ಆದರೆ ಜೆಡಿಎಸ್ನ ಶಾಸಕರು ಏನ್ ಮಾಡಿದ್ರು ಅಂತ ಪ್ರಶ್ನೆ ಮಾಡಿದ್ದಾರೆ. ಸುಳ್ಳು ಭರವಸೆಯ ಜೆಡಿಎಸ್ ಓಡಿಸಿದ್ದಕ್ಕೆ ಜನರಿಗೆ ಕೃತಜ್ಞತೆ ಅಂತ ಚಲುವರಾಯಸ್ವಾಮಿಯವರು ಜೆಡಿಎಸ್ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ನೀವು ಕೊರೋನಾದಲ್ಲಿ ಏನೆಲ್ಲ ಮಾಡಿದ್ರಿ, ಏನೆಲ್ಲ ಸುಳ್ಳು ಆಶ್ವಾಸನೆ ಕೊಟ್ರಿ, ಒಂದೊಂದು ಕುಟುಂಬದಲ್ಲಿ ನಮ್ಮ ಅಣ್ಣ ತಮ್ಮಂದಿರನ್ನ ಕಳ್ಕೊಂಡಾಗ, ನಮ್ಮ ತಾಯಂದಿರನ್ನ ಕಳ್ಕೊಂಡಾಗ ಆದಂತ ನೋವಿಗೆ ನೆರವಿಗೆ ಬರ್ತಾ ಇದ್ದಂತ ಜನ, ನೀವು ರಾಜ್ಯ ಸರ್ಕಾರ ಅನುಷ್ಠಾನ ಮಾಡಿದಂತ ಕಾರ್ಯಕ್ರಮಗಳನ್ನ ಲೋಪದೋಷಗಳು, ಸಣ್ಣ ಪುಟ್ಟ ಲೋಪದೋಷಗಳನ್ನ ಎತ್ತಿಡಿಗೆ ಹೋಗಿದ್ರಿ. ನಿಮ್ಮ ಆತ್ಮವ ಸಾಕ್ಷಿಯಾಗಿ ಮಾತಾಡಿ, ನೀವು ಎಷ್ಟು ಲಕ್ಷ ಕೋಟಿಗಳನ್ನ ನೀವು ಕೊರೋನಾದಲ್ಲಿ ನಿಮ್ಮ ಆಡಳಿತ ವೆಚ್ಚ ಮಾಡ್ತು. ಅದಕ್ಕೆ ನೀವು ಕೊಟ್ಟಂತ ಕೊಡುಗೆಯನ್ನು ನಮ್ಮ ಕುಟುಂಬಗಳಿಗೆ, ನಮ್ಮ ರೈತ ಕುಟುಂಬಗಳಿಗೆ ಅನ್ನೋದನ್ನ ಜ್ಞಾಪಿಸ್ಕೋಬೇಕು. ಬೇರೆ ಪಕ್ಷಗಳು ಈ ಭೂಮಿಯಲ್ಲಿ, ಈ ಮಂಡ್ಯದ ಮಣ್ಣಿನಲ್ಲಿ ಬಂದು ಯಾರ್ಯಾರು ಏನೇನು ಸುಳ್ಳು ಹೇಳಿದ್ರು, ರಾಷ್ಟ್ರದ ಪ್ರಧಾನಮಂತ್ರಿಗಳಿಂದ ಹಿಡಿದು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದವರು ಮಂಡ್ಯದಲ್ಲಿ ಬಂದವರೆಲ್ಲ 8,000 ಕೋಟಿ ಕೊಡ್ತೀನಿ ಅಂತ ಮಾಜಿ ಮುಖ್ಯಮಂತ್ರಿಗಳು ಒಂದ್ ಕಡೆ, ಮನೆಗೆ ಪ್ರತಿ ವ್ಯಕ್ತಿಗೆ 15 ಲಕ್ಷ ಕೊಡ್ತೀನಿ ಅಂದ್ರೆ ಒಂದ್ ಕಡೆ, ಮಂಡ್ಯದಲ್ಲಿ ಬಂದ್ಬಿಟ್ಟು ಫಸ್ಟ್ ರೋಡ್ ಶೋ ಮಾಡೋದಂತ ಮಾಜಿ ಪ್ರಧಾನಿಗಳು. 7 ಜನ ಶಾಸಕರಿದ್ರು, ಅವತ್ತಿದ್ದಂತ ವಿಧಾನ ಪರಿಷತ್ ಸದಸ್ಯರಿದ್ರು. ನಿಮ್ಗೆ ಏನ್ ಕೊಟ್ರು, ಯಾವ ಸೌಲಭ್ಯ ಕೊಟ್ರು? ಈ ರೀತಿ ಡಿಸಿ ಬ್ಯಾಂಕ್ ಇಂದ, ಅವತ್ತು ಡಿಸಿ ಬ್ಯಾಂಕ್ ಇತ್ತು, ಶೂನ್ಯ ಬಡ್ಡಿನಲ್ಲಿ ನಿಮ್ಗೆ 10,000 ಜನ 15,000 ಜನ ಮಹಿಳೆಯರಿಗೆ ಚೆಕ್ ಕೊಟ್ರ? ಈ ರೀತಿ ಎಲ್ಲ ಇಲಾಖೆಯ ಸೌಲಭ್ಯವನ್ನ ನಿಮಗೆ ತಂದು ಕೊಟ್ರ? ನೀವು ಯೋಚನೆ ಮಾಡಿ. ಅಲ್ಲೆಲ್ಲೋ ಕೇಂದ್ರದಲ್ಲಿ ಕೂತ್ಕೊಂಡು ಅವರು ಸುಳ್ಳು ಹೇಳ್ತಾರೆ ನರೇಂದ್ರ ಮೋದಿ ಅವರು, ಅದನ್ನ ಇವರು ಜಾಗಟೆ ತಗೊಂಡು ಬಡಿತಾರೆ. ಅದರಿಂದ ಹೊಟ್ಟೆ ತುಂಬುತ್ತಾ? ಇಲ್ಲ ಸಲ್ಲ ಸುಳ್ಳು ಹೇಳ್ಕೊಂಡು, ಕತೆ ಹೇಳ್ಕೊಂಡು, ಪುರಾಣ ಹೇಳ್ಕೊಂಡು ಇವತ್ತು ನಿಮ್ ಮುಂದೆ ಬರ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶಶಿಕುಮಾರ್ ದೊಡ್ಡಯ್ಯ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಶಿಕುಮಾರ್, ಬಿಜೆಪಿಯ ಹಾಗೂ ಜೆಡಿಎಸ್ನ ವಿರುದ್ಧ ಮಂಡ್ಯದ ಕಾಂಗ್ರೆಸ್ ನಾಯಕರು ಮುಗಿಬಿದ್ದಿದ್ದಾರೆ. ಫಲಾನುಭವಿಗಳ ಸಮಾವೇಶದಲ್ಲಿ ಏನೆಲ್ಲ ವಾಗ್ದಾಳಿ ನಡೆಸಿದ್ರು ನಾಯಕರು ಅಂತ? ಸಂತೋಷ್ ರಾಥೋಡ್, ಏನು ಲೋಕಸಭಾ ಚುನಾವಣೆ ಹತ್ರ ಆಗ್ತಿದ್ದಂತೆ ರಾಜಕೀಯ ಪಕ್ಷಗಳ ಕೆಸರಾಟ ಜೋರಾಗ್ತಾನೆ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಪಂಚ ಗ್ಯಾರಂಟಿಗಳ ಮುಖಾಂತರವಾಗಿ ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ಸರ್ಕಾರ ಅದನ್ನ ಏನು ಫಲಾನುಭವಿಗಳಿದ್ದಾರೆ ಆ ಫಲಾನುಭವಿಗಳ ಓಟ್ಗಳನ್ನ ಭದ್ರ ಮಾಡ್ಕೊಳ್ಳಿಕ್ಕೆ ಸತಾಯಗತಾಯ ಪ್ರಯತ್ನವನ್ನ ಮಾಡ್ತಿರ್ತಕ್ಕಂಥದ್ದು. ಕಳೆದ ವಾರವಷ್ಟೇ ಮಂಡ್ಯ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಫಲಾನುಭವಿಗಳ ಸಮಾವೇಶವನ್ನ ಆಯೋಜನೆ ಮಾಡಲಾಗಿತ್ತು. ಇವತ್ತು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶ್ರೀರಂಗಪಟ್ಟಣದಲ್ಲೂ ಕೂಡ ಇದೇ ರೀತಿಯ ಒಂದು ಸಮಾವೇಶನ ಹಮ್ಮಿಕೊಂಡಿದ್ರು. ಈ ಒಂದು ಸಮಾವೇಶಕ್ಕೆ ಸಚಿವರಾದಂತ ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡ ಮತ್ತೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎನ್ ಚಲುವರಾಯಸ್ವಾಮಿ ಸೇರಿದಂತೆ ಕಾಂಗ್ರೆಸ್ನ ಎಲ್ಲಾ ಶಾಸಕರುಗಳು ಕೂಡ ಪಾಲ್ಗೊಂಡಿದ್ರು. ಇದರಲ್ಲಿ ಇವತ್ತಿನ ಸಮಾವೇಶದಲ್ಲಿ ಅವರ ದಾಟಿ ಹೇಗಿತ್ತಂತ ಹೇಳಿದ್ರೆ, ಈ ಫಲಾನುಭವಿಗಳಿಗೆ ಆ ಸರ್ಕಾರದ ಸಾಧನೆಯನ್ನ ಮಂದಟ್ಟು ಮಾಡ್ಕೊಡುವ ಜೊತೆಗೆ ಏನು ಬಿಜೆಪಿ ಮತ್ತೆ ಜೆಡಿಎಸ್ ನ ಈ ಹಿಂದಿನ ಸರ್ಕಾರದ ವೈಫಲ್ಯಗಳನ್ನ ಎತ್ತಿ ಹಿಡಿಯುವಂತದ್ದು, ಜೊತೆಗೆ ಅವರು ಈ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಮಾಡಿರ್ತಕ್ಕಂಥ ಅನ್ಯಾಯ ಮತ್ತೆ ಏನು ಸಾಕಷ್ಟು ಒಂದು ಅನುದಾನ ಹಂಚಿಕೆಯಲ್ಲೂ ಕೂಡ ತಾರತಮ್ಯವನ್ನ ಮಾಡಿದೆ, ಅದೆಲ್ಲವನ್ನು ಕೂಡ ಮತದಾರರಿಗೆ ಮನದಟ್ಟು ಮಾಡಿಕೊಡುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಕೃಷ್ಣ ಬೈರೇಗೌಡ ಮತ್ತೆ ಚಲುವರಾಯಸ್ವಾಮಿ ಅವರು ಏನ್ ಬಿಜೆಪಿ ಮತ್ತು ಜೆಡಿಎಸ್ ವಿರುದ್ಧ
ತಮ್ಮರೇ ದಾಟಿದಲ್ಲಿ ಹರಿಯಾಗಿರ್ತಕ್ಕಂಥದ್ದು. ಇದುವರೆಗೆ ಯಾವ ಸರ್ಕಾರಗಳು ಕೂಡ ಪ್ರಪಂಚದಲ್ಲಿ ಯಾರು ಕೂಡ ಮಾಡದೇ ಇರತಕ್ಕಂಥ ಸಾಧನೆಯನ್ನ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥದ್ದು. ಚುನಾವಣಾ ಪೂರ್ವದಲ್ಲಿ ಏನು ಪಂಚ ಗ್ಯಾರಂಟಿಗಳ ಘೋಷಣೆಯನ್ನ ಮಾಡಿತ್ತು, ಆ ಎಲ್ಲಾ ಭರವಸೆಗಳನ್ನು ಕೂಡ ಕಳೆದ 2 ತಿಂಗಳಲ್ಲಿ ಅದನ್ನ ಅನುಷ್ಠಾನಕ್ಕೆ ತಂದು ಅದೆಲ್ಲವೂ ಕೂಡ ಫಲಾನುಭವಿಗಳಿಗೆ ತಲುಪುವಂತೆ ಮಾಡ್ತಿರ್ತಕ್ಕಂಥ ಏಕೈಕ ಸರ್ಕಾರ ಅಂದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಹೀಗಾಗಿ ನೀವು ಕಾಂಗ್ರೆಸ್ ಸರ್ಕಾರವನ್ನ ಮುಂದಿನ ದಿನಗಳಲ್ಲಿ ಬೆಂಬಲಿಸಬೇಕು. ಯಾವುದೇ ತರದ ಕೆಲಸವನ್ನ ಮಾಡದಂತೆ, ಜನರ ಜೊತೆ ಬೆರೆಯದಂತೆ, ರೈತರಿಗೆ ಯಾವುದೇ ತರದ ಉಪಯೋಗವನ್ನು ಮಾಡದೇ ಇರತಕ್ಕಂತ ಬಿಜೆಪಿ ಮತ್ತು ಜೆಡಿಎಸ್ ನ ದೂರ ಇಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಚುನಾವಣಾ ಪ್ರಚಾರವನ್ನು ಆರಂಭಿಸಿರ್ತಕ್ಕಂಥದ್ದು. ಸಂತೋಷ್ ರಾಥೋಡ್. ಧನ್ಯವಾದಗಳು ಶಶಿಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.